ಬಗರ್ ಹುಂಕಂ ಸಾಗುವಳಿದಾರರಿಗೆ ಭೂಮಿ ಮತ್ತು ವಸತಿ ರಹಿತರಿಗೆ ವಸತಿ ನೀಡಬೇಕೆಂದು ಒತ್ತಾಯಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಪದಾಧಿಕಾರಿಗಳು ಇಂದು ಪ್ರತಿಭಟನೆ ನಡೆಸಿದರು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ರಾಜ್ಯ ಸರ್ಕಾರ ತಕ್ಷಣವೇ ಭೂಮಿ ಮತ್ತು ವಸತಿ ನೀಡಬೇಕೆಂದು ಘೋಷಣೆ ಕೂಗಿದರು. ಸರ್ಕಾರಿ ಗೋಮಾಳ, ಗಾಯರಾನ ಹುಲ್ಲುಬನಿ, ಖರಾಬ್, ಖರೀಜ್ ಖಾತಾ, ಸೊಪ್ಪಿನ ಬೆಟ್ಟ, ಹರಳು ಪ್ರದೇಶ, ಗುಡ್ಡ ಪ್ರದೇಶ, ಕಲ್ಲು ಪ್ರದೇಶ, ಸೇಂದಿವನ, ಅನಾದಿನ ಕಾವಲು, ಅಮೃತ ಮಹಲ್ ಕಾವಲು, ಚೌಗು ಭೂಮಿ, ಬಾಣೆ, ಪೈಸರಿ, ಅರಣ್ಯ, ಸಾಮಾಜಿಕ ಅರಣ್ಯ, ಲ್ಯಾಂಡ್ ಬ್ಯಾಂಕ್ ಇನ್ನಿತರೆ ಹೆಸರಿನಲ್ಲಿ ಲಕ್ಷಾಂತರ ಎಕರೆ ಭೂಮಿಗಳು ಇದ್ದರೂ ಸರ್ಕಾರ ಮಾತ್ರ ಭೂಮಿ ವಂಚಿತರಿಗೆ ಹಕ್ಕು ಪತ್ರ ನೀಡದೆ ವಂಚನೆ ಮಾಡಲಾಗುತ್ತಿದೆ ಎಂದು ದೂರಿದರು. ಗುಡ್ಡು ಕಾಡು ಪ್ರದೇಶ ಹಾಗೂ ಕಲ್ಲು ಬಂಡೆಗಳನ್ನು ಹಸಿರು ಮಾಡಿಕೊಂಡು ಸಾಗುವಳಿ ಮಾಡಿದ್ದಾರೆ. ಕಂದಾಯ, ಅರಣ್ಯ ಕಾಯ್ದೆಯ ಪ್ರಕಾರ ಮೇಲಿನ ಭೂಮಿಗಳಲ್ಲಿ ಸಾಗುವಳಿ ಮಾಡುತ್ತಾ ಫಾರಂ ನಂಬರ್ 50, 53, 57ರಲ್ಲಿ ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಭೂಗಳರಿಂದ ಸರ್ಕಾರದ ಒಡೆತನದಲ್ಲಿರುವ ಲಕ್ಷಾಂತರ ಭೂಮಿಯನ್ನು ರಕ್ಷಿಸಿಕೊಂಡು ಬಂದಿದ್ದಾರೆ. ಆದರೂ ಭೂಮಿಯ ಹಕ್ಕು ಮಾತ್ರ ಇವರಿಗೆ ಇಲ್ಲವಾಗಿದೆ. ಈ ತುಂಡು ಭೂಮಿಗಾಗಿ ಹೋರಾಟಕ್ಕೆ ಭೂಮಿ ಮತ್ತು ವಸತಿ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಅಧಿಕಾರಿ ಸಚಿವರೇ ನೀವು ಯಾರ ಪರ? ಸಚಿವರೇ ನೀವು ಯಾರ ಪರ? ಮುಖ್ಯಮಂತ್ರಿಗಳೇ ನೀವು ಯಾರ ಪರ? ಮುಖ್ಯಮಂತ್ರಿಗಳೇ ನೀವು ಯಾರ ಪರ? ಭೂಮಿ ಬೇಕೇ ಬೇಕು. ವಸತಿ ಹೋರಾಟಕ್ಕೆ, ಭೂಮಿ ಮತ್ತು ವಸತಿ ಹೋರಾಟಕ್ಕೆ ಪ್ರಾಣವನ್ನು ಬಿಟ್ಟೆವು. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಪ್ರಾಣವನ್ನು ಬಿಟ್ಟೆವು, ಪ್ರಾಣವನ್ನು ಬಿಟ್ಟೆವು. ಜಿಲ್ಲಾ ಗೃಹ ರಕ್ಷಕ ದಳ ಸಮಾದೇಷ್ಟರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಅರ್ಚನಾ ಅವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ದೀಪಾ ಗೋಡೆಪಾಡ ಅವರು ಈಗಾಗಲೇ ರಾಯಚೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಅಟೆಂಡರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅವರನ್ನು ಜಿಲ್ಲಾ ಗೃಹ ರಕ್ಷಕ ದಳ ಸಮಾದೇಷ್ಟರ ಹುದ್ದೆಗೆ ನೇಮಕ ಮಾಡಿರುವುದು ಕಾನೂನು ಬಾಹಿರವಾಗಿದೆ ಎಂದು ದೂರಿದರು. ದೀಪಾ ಗೋಡೆಪಾಡ ಅವರ ದೈಹಿಕ ಅರ್ಹತೆ ತೂಕ ಸುಮಾರು 87 kg, ಎತ್ತರ 162 ಸೆಂಟಿಮೀಟರ್ ಇದ್ದು, ಈ ಹುದ್ದೆಗೆ ಅಗತ್ಯವಿರುವ ದೈಹಿಕ ಸಾಮರ್ಥ್ಯ ಮತ್ತು ತರಬೇತಿ ಅನುಭವ ಹೊಂದಿಲ್ಲ ಎಂದು ಹೇಳಿದರು. ಜಿಲ್ಲಾ ಸಮಾದೇಷ್ಟರ ಹುದ್ದೆಯಲ್ಲಿರುವವರು ಪ್ರತಿದಿನ ಸಿಬ್ಬಂದಿಯೊಂದಿಗೆ ಪರೇಡ್ ನಡೆಸುವ ಸಾಮರ್ಥ್ಯ ಹಾಗೂ ಕನಿಷ್ಠ 1 ಕಿಲೋಮೀಟರ್ ಓಡುವ ಶಕ್ತಿಯನ್ನು ಹೊಂದಿರಬೇಕು. ಆದರೆ ಯಾವುದೇ ಅರ್ಹತೆ ಇಲ್ಲದವರನ್ನು ಕೆಲ ಹಿರಿಯ ರಾಜಕಾರಣಿಗಳ ಶಿಫಾರಸಿನ ಮೇರೆಗೆ ನೇಮಕ ಮಾಡಲಾಗಿದೆ ಎಂದು ಅವರು ಆರೋಪಿಸಿದರು. ಇವರ ನೇಮಕಾತಿ ಪ್ರಕ್ರಿಯೆ ಕಾನೂನು ಬಾಹಿರವಾಗಿರುತ್ತದೆ. ಇವರ ಶಾರೀರಿಕ ಸುಸ್ಥಿತಿ ಪ್ರಮಾಣ ಪತ್ರದಲ್ಲಿ ಸುಮಾರು 87 kg, 162 ಸೆಂಟಿಮೀಟರ್ ಇರುತ್ತದೆ ಎತ್ತರ. ಶ್ರೀಮತಿ ದೀಪಾ ಗೋಡೆಪಾಡ್ ಇವರು ಯಾವುದೇ ಅರ್ಹತೆಗಳು ಸರಿಯಾಗಿ ಇಲ್ಲದಿದ್ದರೂ ಕೆಲ ಹಿರಿಯ ರಾಜಕಾರಣಿಗಳ ಶಿಫಾರಸಿನ ಮೇರೆಗೆ ಜಿಲ್ಲಾ ಸಮಾದೇಷ್ಟರ ಗೃಹ ರಕ್ಷಕರ ಹುದ್ದೆಗೆ ನೇಮಕಗೊಂಡಿರುತ್ತಾರೆ ಹೊರತು ಯಾವುದೇ ಅರ್ಹತೆಗಳು ಹೊಂದಿರುವುದಿಲ್ಲ. ಇದರಿಂದ ಜಿಲ್ಲಾ ಸಮಾದೇಷ್ಟರಾಗಿ ಗೃಹ ರಕ್ಷಕರ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ನಿಭಾಯಿಸುತ್ತಿದ್ದಾರೆ ಎಂದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಈ ಹುದ್ದೆಯಲ್ಲಿದ್ದವರು 1 ಕಿಲೋಮೀಟರ್ ರನ್ನಿಂಗ್ ಮಾಡಬೇಕು. ಪ್ರತಿದಿನ ಭಾನುವಾರ ಸಿಬ್ಬಂದಿಯೊಂದಿಗೆ ಪರೇಡ್ ಮಾಡಿಸುವ ಅನುಭವ ಹೊಂದಿರಬೇಕು. ಗೃಹ ರಕ್ಷಕ ದಳದಲ್ಲಿ ಎಲ್ಲ ಅರ್ಹತೆಗಳು ಹೊಂದಿದ ಅಭ್ಯರ್ಥಿಗಳನ್ನು ಕೈಬಿಟ್ಟು ಯಾವುದೇ ಅರ್ಹತೆಗಳು ಇಲ್ಲದ ದೀಪಾ ಗೋಡೆಪಾಡ್ ಎಂಬ ಇಂತಹ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿ ಸಾರ್ವಜನಿಕ ಸೇವೆಯಲ್ಲಿ ಯಾವ ರೀತಿ ಸೇವೆ ಪಡೆಯುತ್ತಾರೆ ಎಂದು ತಿಳಿಯದಂತಾಗಿದೆ. ಮತ್ತು ಇವರು ಪ್ರಸ್ತುತ ರಿಮ್ಸ್ ಆಸ್ಪತ್ರೆಯಲ್ಲಿ ಅಟೆಂಡರ್ ಹುದ್ದೆಯಲ್ಲಿಯೂ ಇನ್ನೂ ಹಾಗೆ ಮುಂದುವರೆದು ಪ್ರತಿ ತಿಂಗಳ ಸಂಬಳ ಪಡೆಯುತ್ತಿದ್ದಾರೆ. ಒಬ್ಬ ವ್ಯಕ್ತಿ 2 ಹುದ್ದೆಗಳನ್ನು ಹೇಗೆ ನಿಭಾಯಿಸುತ್ತಿದ್ದಾರೆ? ಇದರಿಂದ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕರಿಗೆ ಮೋಸ ಮತ್ತು ವಂಚನೆ ಮಾಡುತ್ತಿದ್ದರು. ಕಾರ್ಯಕ್ಕೆ ಮೌನ ವಹಿಸಿ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ. ನಾನು ಅರ್ಚನಾ ಗಂಡಬಾಬು. ನನ್ನ ಶೈಕ್ಷಣಿಕ BA, D.Ed, ಪದವಿ NCC 3 ವರ್ಷ, CTC ಕ್ಯಾಂಪ್ಗಳು, RDC ಕ್ಯಾಂಪ್, ಭಾರತ ಸೇವಾದಳ ತರಬೇತಿ ಹಾಗೂ ಕಂಪ್ಯೂಟರ್ ನಾಲೆಜ್ ಮತ್ತು ಅನುಭವ ಸಹ ಹೊಂದಿರುತ್ತೇನೆ. ಈ ಮೇಲಿನ ಎಲ್ಲ ಅರ್ಹತೆ ಹೊಂದಿದ್ದರೂ ನನ್ನನ್ನು
ಅಧಿಕಾರಿಗಳನ್ನು ಸದರಿ ಜಿಲ್ಲಾ ಸಮಾಧಿಷ್ಠರ ಹುದ್ದೆಯಲ್ಲಿ ನೇಮಕಾತಿ ಮಾಡದೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಾರೆ. ಈ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಯಪಡಿಸುವುದೇನೆಂದರೆ, ಒಂದು ವೇಳೆ ನ್ಯಾಯ ಕೊಡಿಸುವಲ್ಲಿ ಈ ಸರ್ಕಾರ ನಿರ್ಲಕ್ಷಿಸಿದ್ದಲ್ಲಿ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ತಿಳಿಸ್ತಾ ಇದ್ದಾನೆ.